13 ಬಿಟ್ಟು 14ನೇ ಪಾಯಿಂಟ್ನತ್ತ ಎಸ್ಐಟಿ ಗುರುತಿಸದ ಸ್ಥಳದಲ್ಲಿ ಅಂಥದ್ದೇನಿದೆ ಗೊತ್ತಾ? ಧರ್ಮಸ್ಥಳದ ಅಸ್ಥಿಪಂಜರದ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಮಹತ್ವದ ತನಿಖೆ ನಡೆಯುತ್ತಿದೆ. ಈಗಾಗಲೇ 12 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ. ದೂರುದಾರ ಈ ಮೊದಲು 13 ಪಾಯಿಂಟ್ಗಳನ್ನು ಮಾತ್ರ ಗುರುತು ಮಾಡಿದ್ರು. ಇಂದು ಆ 13ನೇ ಪಾಯಿಂಟ್ ಅನ್ನ ಅಗೆದಿದ್ರೆ ಎಲ್ಲವೂ ಮುಗಿದಿತ್ತು. ಆದರೆ ಈಗ 14ನೇ ಪಾಯಿಂಟ್ ಕಡೆಗೆ ಎಸ್ಐಟಿ ತಂಡ ಹೊರಟಿದೆ. ಹಾಗಾದ್ರೆ ಆ 14ನೇ ಪಾಯಿಂಟ್ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಬಂಗ್ಲಗುಡ್ಡದ ಮೇಲೆ 1 ಪಾಯಿಂಟ್ ಮಾಡಲಾಗಿತ್ತು. ಮಧ್ಯಭಾಗದಲ್ಲಿ ಮಾರ್ಕ್ ಮಾಡಿರುವಂಥದ್ದೇ 14ನೇ ಪಾಯಿಂಟ್ ಆಗಿದೆ. ಮೇಲ್ಭಾಗಕ್ಕೆ ಹೋದಾಗ ಭೂಮಿಯ ಮೇಲ್ಭಾಗದಲ್ಲಿಯೇ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಹೀಗಾಗಿ ಅಲ್ಲಿನ ಮತ್ತೊಂದು ಸ್ಥಳವನ್ನ ಮಾರ್ಕ್ ಮಾಡಲಾಗಿತ್ತು. ಅಲ್ಲಿ ಸಿಕ್ಕ ಕಳೆಬರಹ ಕಂಪ್ಲೀಟ್ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಾಗಿ ಕಾಣಿಸ್ತಾ ಇತ್ತು. ಅಲ್ಲಿಯೇ ಸೀರೆ, ಹಗ್ಗ ಎಲ್ಲವೂ ಸಿಕ್ಕಿತ್ತು. ಹೀಗಾಗಿ ಆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮತ್ತೊಂದು ಬೆಳವಣಿಗೆ ಅಂದ್ರೆ 2ನೇ ದೂರುದಾರ ಜಯಂತ್ ಎಂಬಾತನ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಆತನ ಹೇಳಿಕೆ ಪಡೆದು ತನಿಖೆ ನಡೆಸುವಂತೆ ಎಸ್ಐಟಿ ತಂಡಕ್ಕೆ ಸೂಚನೆ ನೀಡಿದೆ. ಹೀಗಾಗಿ ಇಂದು 2ನೇ ದೂರುದಾರ ಜಯಂತ್ನ ಮಾಹಿತಿ ಕೂಡ ಬಹಳ ಮುಖ್ಯವಾಗುತ್ತದೆ. 14ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಹೆಣಗಳನ್ನು ಹುಟ್ಟು ಹಾಕಲಾಗಿದೆ ಎಂಬ ಮಾತು ಕೂಡ ಇದೆ. ಹೀಗಾಗಿ ತನಿಖೆಯ ಬಳಿಕ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.